ಜೊತೆಗೆ ಕಾರ್ಮಿಕ ಕಾರ್ಡ್ಗಳು ಕೂಡ ರದ್ದಾಗಿದೆ ಸರ್, ಅನರ್ಹ ಕಾರ್ಮಿಕ ಕಾರ್ಡ್ಗಳು ಅಂತ. ಅನರ್ಹರಿಗೆ ಯಾರೇ ಇದ್ರು ರದ್ದಾಗ್ಬೇಕಲ್ವಾ? ಹೊರವರಿಗೆ ರದ್ದಾದ್ರೆ ಅದು ಸರಿ ಇಲ್ಲ, ಅವ್ರು ಕೊಡ್ಬೇಕು. ಆ ಪ್ರಶ್ನೆ ಬರೋದೇ ಇಲ್ವಲ್ಲ. ಬೈ ಓವರ್ ಸೈಡ್ ಇಲ್ಲಿ ಮಾಡುವಾಗ ಏನಾದ್ರು ಆತರ ಆಗಿದೆ ಕಂಡು ಬಂದ್ರೆ ಅವ್ರನ್ನ ಬಿಟ್ಕೊಡಲ್ಲ. BPL ಫ್ಯಾಮಿಲಿ ವಿಲ್ ಪ್ರೊಟೆಕ್ಟ್ ದಿ ಫ್ಯಾಮಿಲೀಸ್ ಬೈ ಗಿವಿಂಗ್ ದಮ್ ದಿ ಪ್ರೋಗ್ರಾಮ್ಸ್. ನಮ್ಮ ಏನಪ್ಪ ಇದಿದೆ ನಮ್ಮ ಯೋಜನೆಗಳು ಅವ್ರು ಯಾವ ಕಾರಣಕ್ಕೂ ಸ್ಥಗಿತ ಆಗೋದಿಲ್ಲ, ನಿಲ್ಸೋದಿಲ್ಲ. ಸರ್, ಇನ್ನೊಂದು ಶಾಸಕರ ಅನುದಾನದ ವಿಚಾರ ಧ್ವನಿ ಎತ್ತಾ ಇದ್ದಾರೆ. ಸಮರ್ಪಕವಾದ ಅನುದಾನ ಶಾಸಕರಿಗೆ ಸಿಗ್ತಾ ಇಲ್ಲ, ಕಾಂಗ್ರೆಸ್ ಶಾಸಕರಿಗೆ ಸಿಗ್ತಿಲ್ಲ ಅನ್ನೋದು. ನೋಡಿ, ಎಲ್ಲಾ ಶಾಸಕರಿಗೂ 25 ಕೋಟಿ ರೂಪಾಯಿನ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ ಅಭಿವೃದ್ಧಿಗೆ. ಜೊತೆಗೆ ಇಲಾಖಾವಾರು ಬಡ್ಜೆಟ್ ಅಲ್ಲಿ ಹಣ ಮಂಜೂರಾಗಿದೆ. ನೀರಾವರಿ ಯೋಜನೆ ಇಲ್ವಾ, PWD ನಡೀತಾ ಇಲ್ವಾ, ರೂರಲ್ ಡೆವಲಪ್ಮೆಂಟ್ ನಡೀತಾ ಇಲ್ವಾ, ಸೋಷಿಯಲ್ ವೆಲ್ಫೇರ್ ನಡೀದಿಲ್ವಾ, ಅಗ್ರಿಕಲ್ಚರ್ ನಡೀಲ್ವಾ, ಎಲ್ಲ ಕಡೆ ನಡೀತಾ ಇದೆ. ಅಲ್ಲಿ ಡಿಮಾಂಡ್ ಸಹಜವಾಗಿ ಜನರಲ್ಲಿ ನಿರೀಕ್ಷೆ ವಿಪರೀತ ಆಗಿದೆ. ನಿರೀಕ್ಷೆಗೆ ತಕ್ಕಾಗಿ ಯಾವ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ನಿರೀಕ್ಷೆ ತಕ್ಕಾಗೆ ಕೊಡೋದು. ನಮ್ಗೆ ಒಂದು ಬಡ್ಜೆಟ್ ನಿಗದಿ ಆಗಿರ್ತದಲ್ಲ, ಹಾಗೆ ನಿಗದಿ ಆಗಿರ್ತಕ್ಕಂಥ ಬಡ್ಜೆಟ್ ಅಲ್ಲಿ ನಮ್ಮ ಯೋಜನೆ ಮಾಡಿರ್ತೀವಿ. ಯೋಜನೆಗೆ ಏನೇನ್ ಬೇಕು ಅದು ಕೊಟ್ಟಿರೋದು ಅದು ಸಕ್ಸಸ್ಫುಲ್ ಆಗಿ ನಡೀತದೆ. ನಿಮ್ಮದೇ ಪಕ್ಷದ ಗವಿಯಪ್ಪ ಅವ್ರು ಯಾಕೆ ಹೇಳ್ತಾರೆ ಸರ್, ನಂಗೆ ಅನುದಾನ ಕೊಡ್ತಾ ಇಲ್ಲ, ಜನರಿಗೆ ಮುಖ ತೋರ್ಸಕ್ಕಾಗ್ತಿಲ್ಲ ಅಂತ ಏನು ಕೇಳ್ತಾರೆ? ಜನರ ನಿರೀಕ್ಷೆ ಜಾಸ್ತಿ ಆಗಿದೆ. MLAಗಳು ಗೆದ್ದಿದ್ದಾರೆ, ಹೆಚ್ಚು ಕೆಲಸ ಮಾಡೋಕೆ ಹುಮ್ಮಸ್ಸಿದೆ. ಸರ್ಕಾರದ ವಿವಿಧ ಇಲಾಖೆಗಳಿಗೆ ಬಡ್ಜೆಟ್ ಕೊಟ್ಟಿರ್ತೀವಲ್ಲ, ಅದ್ರ ಯೋಜನೆ ಜಾಗುತ್ತೆ. ಅದಕ್ಕಿಂತ ಹೆಚ್ಚು ಬೇಕು ಅಂತ ಬಯಸ್ತಾರೆ. ಸರ್ಕಾರದಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಆಧಾರದ ಮೇಲೆ ಕೊಡಕ್ಕಾಗ. ಈ ಸರಿ ಸಂಪನ್ಮೂಲ ಕ್ರೋಢೀಕರಣ ಹೆಚ್ಚಾಗಬಹುದು, ಬಜೆಟ್ ಅಲ್ಲಿ ಸರಿ ಹೋಗ್ಬೋದು ಸರ್ ಅನುದಾನದ ಸಮಸ್ಯೆ. ಬಡ್ಜೆಟ್ ಅಥವಾ ಸಂಪನ್ಮೂಲ ಕೆಟ್ಟೋಗಿಲ್ಲ. ಹೆಂಗೆ ಮೇಂಟೈನ್ ಮಾಡಬೇಕು, ಫಿಸಿಕಲ್ ಡಿಸಿಪ್ಲಿನ್ ಆಕ್ಷನ್ ಹೆಂಗ್ ಮಾಡಬೇಕು, ಯಾವ ತರ ಮೇಂಟೈನ್ ಮಾಡಬೇಕು ಅದನ್ನೇ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರಾಗಿ. ಫಿಸಿಕಲ್ ಡಿಸಿಪ್ಲಿನ್ ಆಕ್ಟ್ ಏನಿದೆ ಆ ಆಕ್ಟ್ ನ ವಿತಿನ್ ದಿ ಫ್ರೇಮ್ ವರ್ಕ್ ಆಫ್ ದಿ ಆಕ್ಟ್ ಫೈನಾನ್ಸ್ ನ ಸರಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಇಂಪ್ರೂವ್ ಆಗುತ್ತೆ. ಅದ್ರಲ್ಲಿ ದಿ ಕ್ವಶನ್ ಆಫ್ ಇಂಪ್ರೂವ್ ಆಗುತ್ತೆ, ಜಾಸ್ತಿ ಬರುತ್ತೆ. ಈ ಸರಿ ಹೋದ್ ಸರಿಗೆ ಬಡ್ಜೆಟ್ ಆಗುತ್ತೆ, ಪ್ಲಾನ್ ಸೈಜ್ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಏನು ಅನುಮಾನ ಇಲ್ವಲ್ಲ. ಡಿಸೆಂಬರ್ ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಸರ್? ಅದು ನನ್ನ ಸಬ್ಜೆಕ್ಟ್ ಅಲ್ಲ, ನನ್ನ ವ್ಯಾಪ್ತಿಗೆ ಬರಲ್ಲ. ನಾವು ಕೂಡ ಅರ್ಹರಿದ್ದೇವೆ, ನಮ್ಮನ್ನು ಸೇರಿಸ್ಕೊಳ್ಳಿ. ನಮ್ಮ ಪಾರ್ಟಿಲಿ ಗೆದ್ದಿರೋರು ಎಲ್ಲ ಅರ್ಹರಿದ್ದಾರೆ. ಕೆಲಸ ಮಾಡಿದವ್ರನ್ನ ಕೈ ಬಿಡಿ ಅಂತ ಒತ್ತಾಯ ಅವ್ರದ್ದು. ಅವರು ಅದು ಆ ತರದ್ದೇನು ಸಬ್ಜೆಕ್ಟ್ ನನ್ಗೆ ಗೊತ್ತಿಲ್ಲ. ಈ ಎಲ್ಲ ಬರೋದು ಕಾಂಗ್ರೆಸ್ ಹೈಕಮಾಂಡ್ ವ್ಯಾಪ್ತಿಗೆ. ಸರ್, ಮಹಾರಾಷ್ಟ್ರ ಚುನಾವಣೆ ಮತ್ತು ಜಾರ್ಖಂಡ್ ಚುನಾವಣೆ ಆಯಾ ಬಿಜೆಪಿ ಪರವಾಗಿ ಸಮೀಕ್ಷೆಗಳು ಬಂದಿದ್ದಾರೆ. ಸಮೀಕ್ಷೆಗಳು ಕೆಲವು ಜನರನ್ನ ಸಂದರ್ಶನ ಮಾಡುವಂತೆ. ಅಂತಿಮವಾಗಿ ಡಬ್ಬದ ಒಳಗಡೆ ಜನ ಏನ್ ಹಿಡಿದ್ರೆ ನಾಳೆ 23 ಬೆಳಿಗ್ಗೆ ಪರವಾಗಿ 2 ಗಂಟೆ ಅಷ್ಟು ಗೊತ್ತಾಗುತ್ತೆ. ಅನೇಕ ಸಂದರ್ಭದಲ್ಲಿ ಸಮೀಕ್ಷೆಗಳು ತಲೆಕೆಳಕಾಗಿದ್ದಾವಲ್ವಾ, ತಲೆಕೆಳಕಾಗಿದ್ದಾವೆ. ಎಲ್ಲ ನಿರೀಕ್ಷೆ ಇದೆ. ಮತ್ತು ಸೇವಲು ಗೆಲುವು ಏನೇ ಇರಲಿ ಅದು ಜನರ ಮ್ಯಾಂಡೇಟು. ಆದ್ರೆ ನಮ್ಮ ಇದಿದಲ್ಲ, ವಾಟ್ ಇಸ್ ದಟ್ ಎಲೆಕ್ಷನ್ ಬೂತ್ಸ್ ಏನದು, ಈಗ ವೋಟ್ ಹಾಕ್ತಿವಲ್ಲ ಮಿಷಿನ್ಸ್, EVM ಬಗ್ಗೆ ಅನುಮಾನಗಳನ್ನ ಕಾಲಕ್ಕೆ ಹೇಳ್ತಾನೆ ಬಂದಿದ್ದೀವಿ. ಸೊ ಅದು ಅನುಮಾನ ಬಂದಾಗ ಎಲೆಕ್ಷನ್ ಕಮಿಷನ್ ಮಸ್ಟ್ ಸೀರಿಯಸ್ಲಿ ಅಪ್ಲೈಸ್ಮೆಂಟ್. ಯಾಕೆಂದ್ರೆ ಅಮೆರಿಕದಂತ ಮುಂದುವರೆದ ದೇಶದಲ್ಲೇ ಬ್ಯಾಲೆಟ್ ಮುಖಾಂತರ ಆಗ್ತಾ ಇದಾವೆ. ವೆನ್ ದೇರ್ ಇಸ್ ಎ ಡೌಟ್ ಎಲೆಕ್ಷನ್ ಐ ಸೆಡ್ ವೆರಿ ಕ್ಲಿಯರ್ಲಿ, ಅನುಮಾನಗಳು ಸೃಷ್ಟಿಯಾಗಿದೆ. ಸೋಲು ಗೆಲುವು ಏನೇ ಆಗಿರಲಿ, ಸೋಲು ಗೆಲುವು ಏನೇ ಆಗಿರಲಿ ಅಂತ ಹೇಳಿದೆ. ಅನುಮಾನಗಳು ಬಂದಾಗ ಎಲೆಕ್ಷನ್ ಕಮಿಷನ್ ಇಂಪಾರ್ಷಿಯಲಿ ಇದನ್ನ ಅಮೆರಿಕದ ಎಕ್ಸಾಂಪಲ್ ತಗೋಬೇಕು. ಅವ್ರೇನು ಬಲೆಟಲ್ ಅಲ್ವಾ ಮಾಡೋದು, ಅಂತ ದೇಶನೇ. ಸೊ ಇದನ್ನ ಗಮನದಲ್ಲಿಟ್ಕೊಂಡು ಜನರ ಮನಸ್ಸಲ್ಲಿ, ಪೊಲಿಟಿಕಲ್ ಪಾರ್ಟಿಯಲ್ಲಿ ಮನಸ್ಸಲ್ಲಿ ಇರ್ತಕ್ಕಂಥ ಅನುಮಾನಗಳನ್ನ ಪರಿಹಾರ ಮಾಡೋದು ಅವ್ರ ಜವಾಬ್ದಾರಿ. ಕಾನ್ಸ್ಟಿಟ್ಯೂಷನಲಿ ಇಟ್ಸ್ ರೆಸ್ಪಾನ್ಸಿಬಿಲಿಟೀಸ್.